ಕೇಂದ್ರ ಸಚಿವರ ವಿರುದ್ಧದ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆ ಯತ್ನ. ಹುಬ್ಬಳ್ಳಿ. ನೂತನವಾಗಿ ಕೇಂದ್ರ ಸಚಿವ ಹಾಗೂ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಚಿವ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕೆಂದು ಕಾಂಗ್ರೆಸ್ ನಾಯಕರಿಂದ ನೀಡಲಾಗಿದೆ ಎನ್ನಲಾದ ಹೇಳಿಕೆಯನ್ನು ಖಂಡಿಸಿ ಇಂದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪರಿಸ್ಥಿತಿ ನಿಭಾಯಿಸಲು ಪೊಲೀಸ್ ಇಲಾಖೆ ತಕ್ಷಣ ಮಧ್ಯಪ್ರವೇಶಿಸಿ ಮುತ್ತಿಗೆ ಹಾಕಲು ಮುಂದಾದ ಹಲವು ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಸ್ಥಳದಿಂದ ತೆರವುಗೊಳಿಸಿದರು. ಪೊಲೀಸರ ಸಮಯೋಚಿತ ಕ್ರಮದಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ಪರಿಸ್ಥಿತಿ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂಸದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಏನು ಬಿಲ್ಕಿಸ್ ಬಾನು ಅಂತೇಳಿ ಮಹಿಳೆ ಅತ್ಯಾಚಾರ ಆಗಿತ್ತು, ಆರೋಪಿಗಳನ್ನ ಸಮರ್ಥಿಸಿಕೊಂಡಿದ್ದಾರೆ ಅಂತ ಒಂದು ಘೋರ ಆರೋಪವನ್ನ ಹೇರಿಸಿದ್ದಾರೆ. ಇದು ಬಹಳ ಸತ್ಯಕ್ಕೆ ದೂರಾದ ವಿಷಯ. ಯಾಕಂದ್ರೆ ಏನು ಕಾಂಗ್ರೆಸ್ನವ್ರು ಇದ್ದಾರೆ, ಬಿಜೆಪಿ ಅವ್ರನ್ನ ಬೈದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಸಾಕಷ್ಟು ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಶಿಕ್ಷಣ ಸಚಿವರ ಮೇಲೆ ಆರೋಪವನ್ನ ಮಾಡಿದ್ದು ಇದು ಬಹಳ ಖಂಡನೀಯ. ಎಲ್ಲರಿಗೂ ಗೊತ್ತಿರ್ಬೋದು ಸಿಜೆಪಿ ಹೇಗೆ ಜನ್ಮ ಆಯ್ತು ಅಂತ ಹೇಳಿ. ಅವ್ರು ಏನ್ ಕೇಳತ್ತಿದ್ರು, ಧರ್ಮೇಂದ್ರ ಪ್ರಧಾನ್ ಜಿದು ಏನು ಇಸ್ತಫಾ ಕೇಳತ್ತಿದ್ರು, ಅವ್ರು ರಿಸೈನ್ ಮಾಡ್ಬೇಕಂತ ಹೇಳಿ. ರಿಸೈನ್ ಮಾಡಿದ್ರು, ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರ, ಈಗ ಶಿಕ್ಷಾ ಮಂತ್ರಿ ಯಾರಾದ್ರು ನಮ್ ಪ್ರಹ್ಲಾದ್ ಜೋಶಿ, ಮಾನನೀಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಇದ್ರು. ಹುಬ್ಳಿ ಧಾರವಾಡಿಗೆ ಕೂಡ ಕರ್ನಾಟಕ ಪೂರ್ತಿ ಜನರಿಗೂ ಇದು ಒಂದು ಹೆಮ್ಮೆ ಪಡೆಯೋದು ಒಂದು ವಿಷಯ ಆಗಿದೆ. ಆದ್ರೆ ಇವರು ಅದನ್ನಾಗ ಟಿಪ್ಪಣಿ ಮಾಡ್ಲಿಕ್ಕೆ ಫುಲ್ ಪ್ರಯತ್ನ ಮಾಡತ್ತಿದ್ರು. ಇವ್ರು ಸಿಜೆಪಿ ಏನದಲ್ಲ, ನೇಪಾಳನಾಗ ಏನಾಗಿತ್ತು ಪ್ರೊಟೆಸ್ಟ್, ಅದಕ್ಕೂ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಪಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಆದ್ರೆ ಪೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇವ್ರ ಏನ್ ಮಾಡತ್ತಾರ, ನಮ್ ಪ್ರಹ್ಲಾದ್ ಜೋಶಿ ಸರ್ ಇವ್ರ ಮೊದ್ಲ ನೆನಪು ಬಂದಿತ್ತಿಲ್ಲ, ಇಷ್ಟು ದಿನ ಮಲ್ಕೊಂಡಿದ್ರು. ಇವತ್ತು ಅವ್ರ ಶಿಕ್ಷಣ ಮಂತ್ರಿ ಆದ ತಕ್ಷಣ ಅವ್ರಿಗೆ ನೆನಪರಾತಿತಿ ಬಿಲ್ಕಿ ಬಾನು ಕೇಸ್ ಏನ್ 2002 ಆಗಿತ್ತು, ಅವರು ಅದಕ್ಕೆ ಡಿಫೆಂಡ್ ಮಾಡಿದ್ದಿಲ್ಲಾಗಿತ್ತು. ಅವ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕಾನೂನು ಬದಲು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಇವತ್ತು ಏನಾಗಿದೆ ಪಾರ್ಲಿಮೆಂಟ್ ಅಲ್ಲಿ, ಸೊ ಇವರು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿತೌಟ್ ಎನಿ ಬೇಸ್ಮೆಂಟ್, ಅದಕ್ಕೇನು ಪ್ರೂಫ್ ಇಲ್ಲ, ಬೇಸ್ಮೆಂಟ್ ಇಲ್ಲ, ಏನಿಲ್ಲ, ಸುಮ್ನೆ ಒಂದು ಆರೋಪ ಹಾಕಿದ್ದಾರೆ. ಈ ಆರೋಪಗಳು ಅವ್ರು ಏನ್ ಹಾಕಿದ್ದಾರೆ ಅದು ಹಿಂದೆ ತಗೋಬೇಕಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಕ್ ಬಂದೀವಿ. ಮತ್ತೆ ಖಂಡಿತ ಅವ್ರಿಗೆ ಕ್ಷಮೆ ಕೇಳ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ಕ್ಯಾಮರಾಮನ್ ಶಿವ್ ಜೊತೆಗೆ ಶಶಿಕಾಂತ್ ಕುರುವರ್, ಪಬ್ಲಿಕ್ 5 ಹುಬ್ಬಳ್ಳಿ.